ನಟ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇದೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಲೀಡ್ ಪ್ರೆಸೆಂಟ್ ಆಗಲಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಿದೆ ಖಾಕಿ ಪಟ್ಟಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಲಿದೆ. ಬಹಳ ಅಂದ್ರೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಈ ಪ್ರಕರಣ. ಯಾಕಂತಂದ್ರೆ ನಾಳೆಗೆ ಕರೆಕ್ಟ್ 3 ತಿಂಗಳಾಗುತ್ತೆ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ. ಒಂದು ಕಡೆ ಪರಪ್ಪನ ಅಗ್ರಹಾರದ ಸೆರೆವಾಸ, ಮತ್ತೊಂದು ಕಡೆ ಬಳ್ಳಾರಿ ಜೈಲಿನ ಸೆರೆವಾಸ. ಈ ಎರಡರ ನಡುವೆ ನಾಳೆ ಸೆಪ್ಟೆಂಬರ್ 9 ಆಗಿರೋದ್ರಿಂದ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾ ಇದೆ. ಏನಾಗಬಹುದು ಹಾಗಾದ್ರೆ? ಒಂದು ಕಡೆ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗುತ್ತೆ, ಬಟ್ ಎಷ್ಟು ದಿನಗಳ ಕಾಲ ಮತ್ತೆ ಮುಂದುವರಿಯುತ್ತೆ ಅನ್ನೋದೇ ಪ್ರಶ್ನೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಲೀಡ್ ಹಾಜರಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದು ನಾಳೆಗೆ ಬರೋಬ್ಬರಿ 3 ತಿಂಗಳಾಗ್ತಾ ಇದೆ. ದರ್ಶನ್ ಬಂಧಿತವಾಗಿ 3 ತಿಂಗಳಾಗ್ತಾ ಬರ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಂಡಿದ್ದಾರೆ. ಇಲ್ಲಿನ ಜೈಲಧಿಕಾರಿಗಳು ಶಿಸ್ತಿನಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ದರ್ಶನ್ಗೆ ಯಾವುದೇ ಹೆಚ್ಚುವರಿ ಸವಲತ್ತುಗಳನ್ನು ಕೂಡ ನೀಡ್ತಾ ಇಲ್ಲ. ಪ್ರಕರಣದಲ್ಲಿ ಆರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಈಗಾಗಲೇ ಕೆಲವು ಆಘಾತಕಾರಿ ಅಂಶಗಳು ಅದರಿಂದ ಬಯಲಾಗಿದೆ. ಇದೀಗ ಕೆಲ ಹೊಸ ವಿಷಯಗಳು ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ನಾಳೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಖಾಕಿ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಹೇಳಿದಾಗೆ ಅವರನ್ನ ಅಂದ್ರೆ ಏನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅವರ ಅಭಿಮಾನಿಗಳ ಕಾಟ ಹೆಚ್ಚಾಗ್ತಾ ಇರೋದ್ರಿಂದ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ಯಾಕೆ ಜಡ್ಜ್ ಮುಂದೆ ಹಾಜರುಪಡಿಸಬಾರ್ದು ಅಂತ ಈ ಹಿಂದೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಡಿಸಿಷನ್ ಅನ್ನ ತಗೊಂಡಿದ್ರು. ಅದೇ ಈಗಲೂ ಕೂಡ ಮುಂದುವರ್ತಾ ಇದೆ. ಸಿಸಿ ಆದ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ನೀಡಲಾಗುತ್ತೆ. ಅದಾದ ನಂತರ ಸೆಷನ್ ಕೋರ್ಟ್ಗೆ ಕೇಸ್ ಕೂಡ ವರ್ಗಾವಣೆ ಆಗುವ ಸಾಧ್ಯತೆ ಹೆಚ್ಚಿರುವಂತದ್ದು. ಹಾಗಾಗಿ ದರ್ಶನ್ ವಿಷಯ ಅಂದ್ರೇನೆ ಒಂದು ರೀತಿ ಕುತೂಹಲವನ್ನ ಕ್ಷಣ ಕ್ಷಣಕ್ಕೂ ಕೂಡ ಕೆರಳಿಸ್ತಾ ಇರುವಂತದ್ದು. ಈತ ನಟ ದರ್ಶನ್ ಅವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗಿನಿಂದಲೂ ಕೂಡ ಒಂದು ರೀತಿ ನಿದ್ದೆ ಇಲ್ಲ, ಊಟ ಇಲ್ಲ, ಮನಸ್ಸಿಗೆ ಮನಃಶಾಂತಿ ಇಲ್ಲ. ಆ ರೀತಿ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡಿದ್ರೆ ಮತ್ತೊಂದು ಏನು ಜೈಲಿನಲ್ಲಿ ತಣ್ಣೀರಿನ ಸ್ನಾನ ಮಾಡೋದಕ್ಕೆ ಆಗದೆ ಒಂದು ರೀತಿ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಎಲ್ಲ ಗಮನಿಸ್ತಾ ಇದ್ರೆ ನಟ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಕಡೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ ಅವರಿಗೆ. ಇಂಡಿಯನ್ ಟಾಯ್ಲೆಟ್ ನಲ್ಲಿ ಅವರಿಗೆ ಕೂರೋದಕ್ಕಾಗೋದಿಲ್ಲ. ವೆಸ್ಟರ್ನ್ ಟಾಯ್ಲೆಟ್ ಬೇಕೇ ಬೇಕು ಅಂತ ನಟ ದರ್ಶನ್ ಅವರು ಪಟ್ಟನ್ನ ಹಿಡಿದಿದ್ರು. ಯಥಾ ಪ್ರಕಾರವಾಗಿ ಈಗ ಅವರ ಈಡೇರಿಕೆಗಳೆಲ್ಲವೂ ಕೂಡ ಈಡೇರ್ತಾ ಇದೆ. ಹಾಗಾಗಿ ನಾಳೆ ದರ್ಶನ್ ಪರ ವಕೀಲರಿಂದಲೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತಾ? ಜಾಮೀನು ಅರ್ಜಿಗಾಗಿ ಪತ್ನಿ ಜೊತೆ ಈಗಾಗಲೇ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ದರ್ಶನ್. ಸೆಪ್ಟೆಂಬರ್ 5ನೇ ತಾರೀಕು ಪತ್ನಿ ಮತ್ತು ಸಹೋದರನ ಜೊತೆ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ. ಎಸ್, 2ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಏನು ಬಳ್ಳಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಜಾಮೀನಿನ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಬರೋಬ್ಬರಿ 3991 ಪುಟಗಳು. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನಿಗೆ ಅರ್ಜಿ ಹಾಕೋಣ, ಲಾಯರ್ಗೂ ರೆಡಿ ಆಗಿರೋದಕ್ಕೆ ಹೇಳಿ ಅಂತ ಇತ್ತ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರು. ಯಥಾ ಪ್ರಕಾರವಾಗಿ ಜಾಮೀನಿಗೆ ಏನೇನು ಪತ್ರಗಳು ಬೇಕೋ ಆ ಪತ್ರಗಳನ್ನ ತಂದ್ರು. ದರ್ಶನ್ ಅವರ ಸಹಿ ಕೂಡ ಹಾಕಿಸ್ಕೊಂಡು ಹೋದ್ರು. ಈಗ ಜಾಮೀನು ಅರ್ಜಿಗೆ ಎಷ್ಟು ರೆಡಿಯಾಗಿದ್ದಾರೆ? ಜಾಮೀನು ಅರ್ಜಿಗಾಗಿ ಈಗಾಗಲೇ ಸಹಿ ಕೂಡ ಪಡ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಜಾಮೀನು ಸಿಗುವ ಬಗ್ಗೆ ಸಹೋದರ ದಿನಕರ್ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಗುರುವಾರ ಸಂಜೆ 4:30ರಿಂದ 5:30ರವರೆಗೆ ದರ್ಶನ್ ಅವರನ್ನ ಭೇಟಿಯಾದ್ರು, ಮಾತುಕತೆಯನ್ನ ನಡೆಸಿದ್ರು. ಒಂದು ಕಡೆ ತುಂಬಾ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಣ್ಣನನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾಯ್ತಲ್ಲ ಅಂತ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಳ್ಳೆ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಧೈರ್ಯದಿಂದ ಇರಿ ಅಂತ ಇತ್ತ ವಿಜಯಲಕ್ಷ್ಮಿ ಅವರು ಕೂಡ ನಟ ದರ್ಶನ್ ಅವ್ರಿಗೆ ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಹೆಂಡತಿ ಮತ್ತು ತಮ್ಮನ ಆತ್ಮವಿಶ್ವಾಸದ ಮಾತುಗಳನ್ನ ಕೇಳಿ ನಟ ದರ್ಶನ್ ಅವರು ಕೂಡ ಈ ಕ್ಷಣಕ್ಕೂ ಬಹಳ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಮೀನು ಸಿಗಬಹುದು, ನನಗೆ ಏನಾದ್ರೂ ಈ ಕಡೆ ಕೋರ್ಟ್ ಮೊರೆ ಹೋದ್ರೆ, ಅರ್ಜಿ ಸಲ್ಲಿಸಿದ್ರೆ ಮೇ ಬಿ ಮೇ ನಾಟ್ ಬಿ ಜಾಮೀನು ಸಿಗ್ಬೋದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಹಾಗಾಗಿ ದರ್ಶನ್ ಮತ್ತು ಉಳಿದ ಆರೋಪಿಗಳಿಂದ ಅರ್ಜಿ ಹಾಕುವ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಈತ ಒಂದು ಕಡೆ ಏನು A1 ಆರೋಪಿ ಪವಿತ್ರ ಗೌಡ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿ ಆ ಅರ್ಜಿ ತಿರಸ್ಕೃತಗೊಂಡಿರೋದು ಕೂಡ ಗೊತ್ತಿರುವಂತಹ ವಿಷಯ. ಅರ್ಜಿ ಯಾವಾಗ ತಿರಸ್ಕೃತಗೊಳ್ತೋ ಇತ್ತ ದರ್ಶನ್ ಅವ್ರಿಗೆ ಒಂದು ರೀತಿ ಪುಕ ಸ್ಟಾರ್ಟ್ ಆಯ್ತು. ಈ ಪ್ರಕರಣದಲ್ಲಿ ಅವರ ಪಾಲು ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಪಾಲು ಜಾಸ್ತಿ ಇದೆ, ಅವ್ರಿಗೇನೆ ಅರ್ಜಿ ವಜಾ ಆಗೋಗ್ಬಿಟ್ಟಿದೆ, ನಾನು ಅಪ್ಲೈ ಮಾಡಿದ್ರೆ ಏನು ಅನ್ನುವಂಥ ಅನುಮಾನ ಇದೆ. ಆದ್ರೂ ಕೂಡ ಒಂದು ಕಲ್ಲು ಎಸೆಯೋಣ, ಏನಾಗುತ್ತೆ ಏನು ನೋಡೋಣ ಅಂತ ನಟ ದರ್ಶನ್ ಈಗ ಮುಂದಾಗ್ತಾ ಇರುವಂಥದ್ದು. ನೋಡ್ಬೇಕಾಗುತ್ತೆ, ನಾಳೆ ಸೆಪ್ಟೆಂಬರ್ 9ನೇ ತಾರೀಕು ಆಗಿರೋದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮುಖೇನ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನ್ಯಾಯಾಂಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ ನಾಳೆ 24ನೇ ACMMಗೆ. ಏನಾಗುತ್ತೆ ಏನು ನೋಡ್ಬೇಕಾಗುತ್ತೆ. ಈತ ಒಂದು ಕಡೆ ಏನು ನಟ ದರ್ಶನ್ ಅವರು ಈತ ಜೈಲಿನಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೂಡ ತಗೊಳ್ತಾ ಇದ್ದಾರಂತೆ. ಯಾಕಂದ್ರೆ ಈಗಾಗಲೇ ಹೇಳ್ದಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಅವರಿಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಎನರ್ಜಿ ಅನ್ನೋದು ಲಾಸ್ ಆಗ್ತಾ ಇದೆ. ಹಾಗಾಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗಿದೆ. ಆದರೆ ಅಷ್ಟರಲ್ಲೇ ಏನು ಹೇಗಾದರೂ ಮಾಡಿ ಇದನ್ನ ಸರಿಪಡಿಸ್ಕೋಬೇಕು ಅಂತ ದರ್ಶನ್ ಬೇಕಾದಷ್ಟು ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಪಡ್ಕೊಳ್ತಾ ಇದ್ರು ಹೊರಗಡೆ ಇದ್ದಾಗ. ಬಟ್ ಈಗ ಜೈಲಲ್ಲಿ ಅದೆಲ್ಲ ಆಗ್ತಾ ಇಲ್ಲ ದರ್ಶನ್. ಹಾಗಾಗಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ತಗೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಶಕ್ತಿಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇವನೆ ಮಾಡ್ತಾ ಇದ್ದಾರಂತೆ. ದೇಹ ತೂಕದಲ್ಲಿ ಈಗಾಗಲೇ ಕೊಂಚ ಇಳಿಕೆಯಾಗಿದೆ. ಹಾಗಾಗಿ ಹೇಗಾದರೂ ಮಾಡಿ ಮೇಂಟೈನ್ ಮಾಡಬೇಕು ಬಾಡಿನ ಅಂತ ಬಹಳ ಒಂದು ಕಡೆ ಏನು ವೆಯ್ಟ್ ಲಾಸ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಹೆಂಗೆ ಅಂದರೆ ಅವರ ಆರೋಗ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಹಾಗೆ ಬಾಡಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಈಗ ಆ ಚಿಂತೆ ಬೇರೆ ಕಾಡ್ತಾ ಇದೆ. ಹಾಗಾಗಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ನಟ ದರ್ಶನ್ ಅವರು ತಗೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ನೋಡೋಣ, ಒಂದು ಕಡೆ ನಟ ದರ್ಶನ್ ಅವರು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರ ಅಂತಂದ್ರೆ ಎಸ್ ಹೌದು ಅಂತಾನೆ ಹೇಳ್ಬೋದು. ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಘಟನೆ, ಆ ರೇಣುಕಾ ಸ್ವಾಮಿಯ ನರಕ ಯಾತನೆ ಇವತ್ತು ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಈಗ ಜೈಲಲ್ಲಿ ಅನುಭವಿಸುವ ರೀತಿ ಆಗಿದೆ. ನಟ ದರ್ಶನ್ ಅವರು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದಂಥವ್ರು, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ದೇವರಾಗಿದ್ರು. ಅವ್ರಿಗೆ ಏನು ಕಡಿಮೆ ಇರಲಿಲ್ಲ, ಊಟ ತಿಂಡಿ ಜಿಮ್ಮು ಏನು ಬೇಕಾದರೂ ವ್ಯವಸ್ಥೆ ಇತ್ತು. ಬಟ್ ಈಗ ಜೈಲಲ್ಲಿ ಅವರು ಊಟಕ್ಕಾಗಿ ಪರಿತಪಿಸುವಂತಹ ಆ ದೃಶ್ಯಗಳನ್ನ ಅಥವಾ ಆ ಮಾತುಗಳನ್ನ ಕೇಳ್ತಾ ಇದ್ರೆ ಎಂತವರಿಗೂ ಕೂಡ ನೋವುಂಟಾಗುತ್ತೆ.